ವಿರಾಟ್ ಕೊಹ್ಲಿ ಸೆಂಚುರಿ ಫಿಕ್ಸ್. ಯಾಕೆ? ಇರೋ ಫಾರ್ಮ್ನಲ್ಲಿ ಅವರು ಸೆಂಚುರಿ ಹೊಡಿತಾರೆ. ಹೌದಾ? ಹಾಂ 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 ಇದರಲ್ಲಿ ಜಿ ಟಿಲಿ ಶುಭ್ಮನ್ ಡಕ್, ಹಾಂ ಸುದರ್ಶನ್ 76, ಹಾಂ ಬಟ್ಲರ್ ಡಕ್. ಹಾಂ ಭುವನೇಶ್ವರ್ ಇವತ್ತೆ 6 ವಿಕೆಟ್ ತೆಗಿತಾರೆ ಹಾಂ ಹಾಗೂ RCB ಗೆಲ್ಲುತ್ತೆ. ಯಾರು ಫಸ್ಟ್ ಬ್ಯಾಟಿಂಗ್ ಇದ್ರೆ ಚೆನ್ನಾಗಿ, ಸೆಕೆಂಡ್ ಬ್ಯಾಟಿಂಗ್ ಹೆಂಗೆ? RCB ಫಸ್ಟ್ ಬ್ಯಾಟಿಂಗ್ ಇದ್ರೆ ಚೆನ್ನಾಗಿ ಯಾಕೆ? ಡಿಫೆಂಡ್ ಮಾಡ್ಕೋಬೋದು. ಭುವನೇಶ್ವರ್ ಕುಮಾರ್ ಇದ್ದಾರೆ, ಒಳ್ಳೆ ಬಾಲರ್ ಇದ್ದಾರೆ ಅಂತನಾ? ಹೌದಾ? ನಿಂಗೆ ಯಾರು ಫೇವ್ರೇಟು? ವಿರಾಟ್ ಕೊಹ್ಲಿ ಯಾಕೆ? ಚೆನ್ನಾಗಿ ಆಡ್ತಾರೆ. ಅದಕ್ಕೆ. ಹೌದಾ? ಯಾವಾಗಲಿಂದನಾ IPL ಟೀಮಲ್ಲಿ ಏನು ಇಂಡಿಯನ್ ಟೀಮಲ್ಲಿ ಇದ್ದಾಗ ಇಷ್ಟ? ಯಾವಾಗ? ಎರಡು ಕೊಹ್ಲಿ ಅಂದರೆ ಇಷ್ಟ. IPL ಫೈನಲ್ಸ್ ಬಟ್ ಕನ್ಫರ್ಮ್ RCBನೇ ಗೆಲ್ಲೋದು. GT ಗೆಲ್ಲಕ್ಕೆ 0% ಚಾನ್ಸಸ್ ಇದೆ. ಯಾಕಂದ್ರೆ RCB ಇರೋ ಫಾರ್ಮಲ್ಲಿ ಲಾಸ್ಟ್ ಇಯರ್ ಇಂದ ತುಂಬಾ ಒಳ್ಳೆ ಫಾರ್ಮಲ್ಲಿ ಇದೆ. GT ಗೆದ್ದಿರ್ಬೋದು, ಫಸ್ಟ್ ಇಯರ್ ಬಂದಾಗ ಗೆದ್ದಿರ್ಬೋದು, ಆದ್ರೆ 5 ವರ್ಷ ಆಯ್ತು ಅವ್ರು ಕಪ್ ಗೆದ್ದಿ. RCB ಹೋದ ವರ್ಷನೇ ಕಪ್ ಗೆದ್ದಿದ್ರು. ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ RCB. ಎಲ್ಲ ಬ್ಯಾಟ್ಸ್ಮನ್ಸ್ ಎಲ್ಲ ಫಾರ್ಮಲ್ಲಿ ಇದ್ದಾರೆ. ವೆಂಕಟೇಶ್ ಅಯ್ಯರ್ ಆಡ್ಸ್ದಾಗಿಂದ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಕೊಹ್ಲಿ ಫಸ್ಟ್ ಸೀಸನ್ ಹೆಂಗ್ ಆಡ್ತಿದ್ರು ಈಗಲೂ ಹಂಗೆ ಆಡ್ತಿದ್ದಾರೆ. ಸೇಮ್ ಎನರ್ಜಿ, ಸೇಮ್ ಅಗ್ರೆಷನ್, ಅದೇ ತರ ರನ್ಸ್ ಹೊಡಿತಾ ಇದ್ದಾರೆ. ಒಬ್ರಲ್ಲ, ಈಗ ಟೀಮ್ ಒಬ್ರ ಮೇಲೆ ಡಿಪೆಂಡ್ ಇಲ್ಲ, ಎಲ್ಲರ ಮೇಲೆ ಎಲ್ಲ ಆಡಿದ್ರೇನೆ ಟೀಮ್ ಆಡೋದು. ಬಟ್ ಮುಂಚೆ ಹಿಂಗಿರ್ಲಿಲ್ಲ, ಕೊಹ್ಲಿ ಆಡಿದ್ರೆ ಅಷ್ಟೇ ಇದ್ದಿದ್ದು. ಬಟ್ ಇವಾಗ ಎಲ್ಲರೂ ಆಡ್ತಿದ್ರು. ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಹಾ, ಟೀಮ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಬಾಲಿಂಗ್ ವಿಭಾಗದಲ್ಲಿ ಭುವನೇಶ್ವರ್ ಕುಮಾರ್ ಇದ್ದಾರೆ, ಹೇಸಲ್ವುಡ್ ಇದ್ದಾರೆ. ಈ ಸಲ RCB ಅವ್ರ ಟ್ರೋಫಿ ಡಿಫೆಂಡ್ ಮಾಡ್ಕೊಂತಾರೆ. ನಿಂಗೆ ಯಾರು ಫೇವ್ರೇಟ್ ಪ್ಲೇಯರು? ನನಗೆ ವಿರಾಟ್ ಕೊಹ್ಲಿ ಫೇವ್ರೇಟ್. ಸೆಂಚುರಿ ಆಗುತ್ತಾ, ಹೊಡಿತಾರೆ ಹೆಂಗೆ? ಹಾ, ಸೆಂಚುರಿ ಹೊಡಿಬೋದು. ಬಟ್ 100% ಇಲ್ಲ, ಬಿಕಾಸ್ ಅವ್ರದ್ದು GT ಅವ್ರದ್ದು ಬಾಲಿಂಗ್ ಚೆನ್ನಾಗಿದೆ. ರಬಾಡ ಇದ್ದಾರೆ, ಸಿರಾಜ್ ಇದ್ದಾರೆ. ಸಿರಾಜ್ ಮುಂಚೆ RCBಗೆ ಆಡ್ತಿದ್ರ. ಎಷ್ಟು ಹೊಡೆದ್ರೆ, ಸ್ಕೋರ್ ಹೊಡೆದ್ರೆ ಚೆನ್ನಾಗಿರುತ್ತೆ ಫಸ್ಟ್ ಬ್ಯಾಟಿಂಗ್ ಅಕಸ್ಮಾತ್ ಬಂದ್ರೆ 250 ಪ್ಲಸ್ ಹೊಡಿಬೇಕು. ಯಾಕಂದ್ರೆ ಚೇಸಿ ಡಿಫೆಂಡ್ ಮಾಡ್ಕೋಬೇಕಂದ್ರೆ ಆ ಪಿಚ್ಚಲ್ಲಿ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಅಲ್ಲಿ ಡ್ಯೂ ಇಲ್ಲ ಪಿಚ್ ಮೇಲೆ. ನನ್ನ ಪ್ರಕಾರ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೇನೆ ಚೆನ್ನಾಗಿರುತ್ತೆ. RCB GT ಫೈನಲ್ ನೋಡ್ತೀಯ ಮ್ಯಾಚ್? ನೋಡ್ತೀವಿ. ನನಗೆ ಭುವನೇಶ್ವರ್ ಕುಮಾರ್ ಇಷ್ಟ. ಅದರಲ್ಲಿ ಅವ್ನ ಸ್ವಿಂಗ್ ಚೆನ್ನಾಗೈತೆ, ಒಳ್ಳೆ ಫಾರ್ಮಲ್ ಇದ್ದಾನೆ. ಈ ಸತಿ ಅವನಿಗೆ ಪರ್ಪಲ್ ಕ್ಯಾಪ್ ಬರಬೇಕು. ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ದಾನೆ, ಒಳ್ಳೆ ಬೌಲಿಂಗ್ ಐತಿ RCB ಕಡೆ. ಅದೇ ಥರ ಬ್ಯಾಟಿಂಗ್ GT ಕಡೆ ಇರ್ಬೋದು, ಬಟ್ ಬೌಲಿಂಗ್ ಸ್ಟ್ರಾಂಗ್ ನಮ್ಮ ಹತ್ರ ಐತೆ ಅಂತ ಹೇಳ್ಬೋದು. ಪ್ಲಾನ್ ಮಾಡಿದ್ರೆ ಸಂಡೇ ಧಮಾಕ ಆಗುತ್ತೆ ಮ್ಯಾಚ್ ನೋಡೋಕೆ. ನೋಡ್ತೀರಾ ಇಲ್ಲ ಮನೇಲಿ ನೋಡ್ತೇವೆ. ಹೌದಾ? ಖುಷಿ ಆಗುತ್ತೆ. ಖುಷಿ. ಯಾರ ಬ್ಯಾಟಿಂಗ್ ಚೆನ್ನಾಗಿರುತ್ತೆ? ಸರ್, ಬ್ಯಾಟಿಂಗು ಯಾರು ಫೇವ್ರೇಟ್? ವಿರಾಟ್ ಕೊಹ್ಲಿ ಫ್ಯಾನ್. ಅವ್ರು ಆಡಿದ್ರೆ ಚೆನ್ನಾಗಿರುತ್ತೆ. ಎಸ್, ಸೆಂಚುರಿ ಹೊಡಿಬೇಕಂತ ಆಸೆ ಐತಿ, ಹೊಡಿಬಹುದು. ಹೌದಾ? ನಿಂಗೆ ಇದು ಹೆಸರು? ಚಿನ್ಮಯ್. ಅಂದ್ರೆ ಇಷ್ಟ ಇವತ್ತು RCB. ಯಾಕೆ? ಅದರಲ್ಲಿ ಟೀಮ್ ಅಂದ್ರೆ ಕರ್ನಾಟಕ ಟೀಮ್. RCB ಇಷ್ಟ. ಫೇವರೇಟು? ವಿರಾಟ್ ಕೊಹ್ಲಿ. ಯಾಕೆ? ಅವ್ರು ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ, ಅದಕ್ಕೆ. ಚಿಕ್ಕವಳಿದ್ದಾಗಿದ್ದಾನೆ ಇಷ್ಟ. ಅವರೇ ಇಷ್ಟ? ವಿರಾಟ್ ಕೊಹ್ಲಿನೇ ಇಷ್ಟ. ಇವತ್ತು ಯಾರು ಚೆನ್ನಾಗಿ ಆಡ್ತಾರೆ? RCB. ಪೂರ್ತಿ ಟೀಮ್ ಚೆನ್ನಾಗಿ ಆಡುತ್ತಾ? ಪೂರ್ತಿ ಟೀಮೇ ಚೆನ್ನಾಗಿ ಆಡುತ್ತೆ. ನೋಡ್ತೀಯ ಮ್ಯಾಚ್? ಹಾಂ ಸರ್, ನೋಡ್ತೀವಿ. ಹೇಗೆ ಎಲ್ಲರೂ ಯಾರ್ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ? ಭುವನೇಶ್ವರ್ ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ ಸರ್. ಅದರಲ್ಲೂ ಕರ್ನಾಟಕದವನು ಇದು ದೇವದತ್ ಪಡಿಕ್ಕಲ್, ಕರ್ನಾಟಕದವನು, ಅವರು ಫಾರ್ಮಲ್ ಇದ್ದಾರೆ, ಚೆನ್ನಾಗಿ ಆಡ್ತಾರೆ. ಹಾಂ ಸರ್. ಮ್ಯಾಚ್ ನೋಡ್ತೀವಿ ಇವತ್ತು? ಹಾಂ ಸರ್, ನೋಡ್ತೀವಿ. 100% ಯಾರು ಗೆಲ್ತಾರೆ? RCB. ನಿಮ್ಮ ಹೆಸರು? ನಿವೇದಿತಾ. ಹೇಳಿ ಸರ್, ಇವತ್ತು ಫೈನಲ್ ಮ್ಯಾಚ್ ಇದೆ. RCB ವರ್ಸಸ್ GT ಮ್ಯಾಚ್ ಇದೆ, ಫೈನಲ್ ಮ್ಯಾಚು. ಈ ಒಂದು ಫೈನಲ್ ಮ್ಯಾಚಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾರೆ ಎರಡು ಟೀಮ್ ನಮ್ಮ ಇಂಡಿಯನ್ ಟೀಮ್ ಏನು ನಡೀತಾರೋದ್ರಿಂದ ಆಲ್ ದ ಬೆಸ್ಟ್ ಎರಡು ಟೀಮ್ಗೂ. ಅದರ ಬೆಸ್ಟ್ ಮೇನ್ ನಮಗೆ ಫೇವ್ರೇಟ್ ಆಗಿರೋದಂದರೆ RCBನೇ. ನಮ್ಮ RCB ರಾಜರ್ಸ್ ಬೆಂಗಳೂರು ಟೀಮು ಅಹಮದಾಬಾದಲ್ಲಿ ನಡೀತಿರೋ ಮ್ಯಾಚಲ್ಲಿ ನಡೀತಾ ಇದೆ. ಇವತ್ತು ಮ್ಯಾಚು 6 ಪಿಚ್ ಮೇಲೆ ಮ್ಯಾಚ್ ಆಡ್ತಾ ಇದೆ. ರೆಡ್ಸ್ ಆ್ಯಂಡ್ ಬ್ಲ್ಯಾಕ್ ಸಾಯಿಲ್ ಪಿಚ್ ಮೇಲೆ ನಡೀತಾ ಇದೆ. ಬ್ಯಾಟಿಂಗಲ್ಲಿ ತುಂಬ ಬಲಿಷ್ಠವಾಗಿದೆ ನಮ್ಮ RCB ತಂಡ. GT ಟೀಮಲ್ಲಿ ಇಬ್ಬರು ಶುಭನ್ ಗಿಲ್ ಬಿಟ್ಟರೆ ಅದಷ್ಟು ಆಡೋರೇನಿಲ್ಲ. ಬೌಲಿಂಗ್ ಡಿಪ್ಪರ್ ಚೆನ್ನಾಗಿದೆ. ಬಟ್ ಭುವನೇಶ್ ಕುಮಾರ್ ಅತ್ಯುತ್ತಮವಾದ ಬೌಲಿಂಗ್ ಮಾಡ್ತಾರೆ, ಫಾರ್ಮಲ್ಲಿದ್ದಾರೆ ತುಂಬ. ಬಟ್ ವಿರಾಟ್ ಕೊಹ್ಲಿ ಯಾವ ಬ್ಯಾಟಿಂಗು ಸಿಗಲಿ ಯಾವುದೋ ಸಿಗಲಿ ನಿಂತ್ಕೊಂಡು ಆಡೋಂಥ ಪೇಷನ್ಸ್ ಇದೆ. ನಮ್ಮ ಬ್ಯಾಟಿಂಗಲ್ಲಿ ಲೈನಪ್ ತುಂಬ ಚೆನ್ನಾಗಿ. ಶ್ರೇಯಸ್ ಅಯ್ಯರ್ ಅಂತೂ ಇಸ್ ಸೂಪರ್ ಬ್ಯಾಟಿಂಗ್ 2 ಇನ್ನಿಂಗ್ಸಲ್ಲಿ. ಬೌಲರ್ ಅಂತ ಯಾರೂ ನೋಡೋಗಲ್ಲ, ಅಷ್ಟು ಚೆನ್ನಾಗಿ ವೆಂಕಟೇಶ್ ಅಯ್ಯರ್ಗೆ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ.
ಹಾಗಾಗಿ ನಮ್ಮ RCB ಟೀಮು ಅತ್ಯುತ್ತಮದ ಮ್ಯಾಚ್ ಗೆಲ್ಲುತ್ತೆ. ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಟಾಸ್ ಗೆದ್ದು ಬ್ಯಾಟಿಂಗ್ ತೊಗೊಂಡು ಈ 250 ಟಾರ್ಗೆಟ್. ಯಾಕಂದರೆ ಈ ಹಿಸ್ಟ್ರಿ ಒಳಗಡೆ ಜೈಸೆಲ್ವುಡ್ಡು 5 ಮ್ಯಾಚ್ T20 ಆಡಿದ್ದಾರೆ ಅವರು. 5 ಮ್ಯಾಚ್ ಫೈನಲ್ಸ್ ಹೋಗಿದ್ದಾರೆ, 5 ಮ್ಯಾಚ್ ಫೈನಲಲ್ಲಿ ಗೆದ್ದಿದ್ದಾರೆ. ಅದೊಂದು ನಮಗೆ ಒಂದು ಬೆನಿಫಿಟ್ ಇದೆ. ಶ್ರೇಯಸ್ ಅಯ್ಯರ್ ಏನಪ್ಪ ಅಂದರೆ ನಮಗೆ ತುಂಬ ಬ್ಯಾಟಿಂಗ್ ಚೆನ್ನಾಗಿದೆ. ಪಟೇದಾರ್ ಕ್ಯಾಪ್ಟನ್ಸಿ ಒಳಗಡೆ ಲಕ್ಕಿ 20 ಲಕ್ಷ ರೂಪಾಯಿ ಬಂದಿರೋನು. ಈಗ 20 ಕೋಟಿ ರೂಪಾಯಿ ಕೊಟ್ಟರು ಇಂಥ ಕ್ಯಾಪ್ಟನ್ಸಿ ಸಿಗಲ್ಲ ನಮಗೆ. ಅದೊಂದು ಅದೃಷ್ಟ ಆಗಿದೆ. ಆಮೇಲೆ ಫೈನಲ್ಸ್ ಹೋಗಿ ನಾವು 4 ಟೈಮ್ ಹೋಗಿದ್ವಿ. 1 ಟೈಮ್ ಚಾಂಪಿಯನ್ಸ್ ಆಗಿದೆ. ಅವ್ರು 2 ಟೈಮ್ ಹೋಗಿದ್ದಾರೆ, ಬಟ್ 1 ಟೈಮ್ ಅವರು ಚಾಂಪಿಯನ್ಸ್ ಆಗಿದ್ದಾರೆ. ಆದರೆ ಬಟ್ ಅವ್ರಿಗಿಂತ ಎಕ್ಸ್ಪೀರಿಯನ್ಸ್ ನಮಗೆ ತುಂಬ ಇದೆ. ತುಂಬ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ಗಳು ನಮ್ಮಲ್ಲಿದ್ದಾರೆ. ವಿರಾಟ್ ಕೊಹ್ಲಿ ಅಂತೂ ಇಸ್ 100 ಸೆಂಚುರಿ ಫಿಕ್ಸ್ ಇದೆ ಅವನಿಗೆ, ವಿರಾಟ್ ಕೊಹ್ಲಿ ಅಂತ ಆಡೋದಕ್ಕೆ. ಈ ಮ್ಯಾಚಲ್ಲಿ 100% RCB ಗೆಲ್ಲುತ್ತೆ. ಫಸ್ಟ್ ಬ್ಯಾಟಿಂಗ್ ಆದರೆ ಚೆನ್ನಾಗಿರುತ್ತೆ. ಫಸ್ಟ್ ಬ್ಯಾಟಿಂಗ್ ಆದರೆ ಚೆನ್ನಾಗುತ್ತೆ. ಏನಕ್ಕಂತಂದರೆ ಡ್ಯೂ ಇರಲಿ ಫಸ್ಟ್ ಬ್ಯಾಟಿಂಗ್ ಗೆದ್ದಿರೋದು ಅಹಮದಾಬಾದಲ್ಲಿ. ಫಸ್ಟ್ ಬ್ಯಾಟಿಂಗಲ್ಲಿ ಆಲ್ಮೋಸ್ಟ್ ಗೆದ್ದಿರೋದು. ಇಲ್ಲಿವರೆಗೆ ಏನಪ್ಪ ಅಂದರೆ 18 ವರ್ಷದಿಂದ ನಾವು ಏನು ಆಡಿದಾರಲ್ಲ, ಏನು ಕ್ವಾಲಿಫೈ ಮ್ಯಾಚಸ್ಸೇ ಚಾಂಪಿಯನ್ ಆಗಿರೋದು. ಹಾಗಾಗಿ ತುಂಬ ಬೆನಿಫಿಟ್ಟು 90% RCB ಮೇಲೆ ಇದೆ ಇವತ್ತು ಮ್ಯಾಚ್ ಮೇಲೆ. ಮೊನ್ನೆ ಅದು ಸೆಕೆಂಡ್ ಕ್ವಾಲಿಫೈಯರ್ ಅಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಆಡಿದ್ದಾರೆ GT ಅವರು. ಏನಂದ್ರೆ ಒಂದು ಪ್ರೆಸೆಂಟ್ ಅಂದರೆ ಆಲ್ರೆಸ್ಟ್ 24 ಅವರ್ಸ್ ಒಳಗಡೆ ಅವ್ರು ರೀಚ್ ಆಗಬೇಕಿತ್ತು ನಾವು ಅಹಮದಾಬಾದಿಗೆ, ಬಟ್ ರೀಚ್ ಆಗಿಲ್ಲ ಅವರು. ಆಲ್ರೆಡಿ ರೆಸ್ಟ್ ಇಲ್ಲ ಅವ್ರಿಗೆ. ಆಲ್ರೆಡಿ ರೆಸ್ಟ್ ಇಲ್ಲ. ಈವ್ನಿಂಗ್ ಹೋಗಿ ಮತ್ತೆ ಮ್ಯಾಚ್ ಆಡ್ಬೇಕಂದ್ರೆ ಅವರಿಗೆ ತುಂಬ ಟೈರ್ಡ್ ಇರುತ್ತೆ, ತುಂಬ ಪ್ರೆಷರ್ ಕೂಡ ಇರುತ್ತೆ. ಆದರೆ ಬಟ್ ಇಲ್ಲಿ ನಮ್ಮ ಟೀಮ್ ರೆಸ್ಟ್ ಮಾಡಿ ಟೀಮ್ನು ಪಿಚ್ ಕ್ರಿಯೇಟ್ ತೊಗೊಂಡು ಮ್ಯಾಚಸ್ ಗ್ರೌಂಡ್ ಎಲ್ಲ ತಿಳ್ಕೊಂಡು ರೆಸ್ಟ್ ಮಾಡಿದ್ದಾರೆ. ಅದೊಂದು ಬೆನಿಫಿಟ್ ಸಿಗುತ್ತೆ. ಬಟ್ ಅವರು ಎಷ್ಟೇ ರನ್ ಹೊಡೆದ್ರು ಕ್ವಾಲಿಫೈ ಮ್ಯಾಚಸ್ಲಿ ಆಡೋಕ್ಕಾಗಿಲ್ಲ ಅವ್ರ ಕೈಲಿ. ಈ ಫೈನಲ್ಸಲ್ಲಿ ಆಡೋದು ಕಷ್ಟ. ಯಾಕಂದರೆ ಏನಂದರೆ ಒಂದು ಇದಿರುತ್ತೆ, ಬೌಲರ್ಸಿಗೆ ಫಸ್ಟ್ ಡಿಪೆಂಡಬಲ್. 5 ಮೆಂಬರ್ಸ್ ಬೌಲರ್ಸ್ ಇನ್ನೊಬ್ರು ತೊಗೊಳ್ತಾರೆ ಲೆಫ್ಟ್ ಹ್ಯಾಂಡ್ ಬೌಲರ್ಸಿಗೆ. ಆದರೆ ಬಟ್ ಬೌಲರ್ಸ್ ಸ್ಪಿನ್ನರ್ಸ್ ಟೈಮಿಂಗ್ ಇಲ್ಲ. ಆದರೆ ಬಟ್ ನಮ್ಮ ಬ್ಯಾಟಿಂಗಲ್ಲಿ ಮೀಡಿಯಂ ಪೇಸರ್ಗೆ ತುಂಬ ಚೆನ್ನಾಗಿ ಆಡ್ತಾರೆ. RCB ಬ್ಯಾಟಿಂಗ್ ಲೈನಪ್ ತುಂಬ ಚೆನ್ನಾಗಿದೆ. ಅದು GTದು ಬೌಲಿಂಗ್ ಲೈನಪ್ ತುಂಬ ಚೆನ್ನಾಗಿದೆ. GT ಬೌಲಿಂಗ್ ರಬಡ ಎಲ್ಲ ಬಿಟ್ಟರೆ ಯಾರಿಲ್ಲ, ಅಂಥ ಬೌಲರ್ ಇಲ್ಲ. ರಬಡ ಬಿಟ್ಟರೆ ಬಟ್ ಅಂತ ಏನಂದ್ರೆ ನಾವು ಸಿರಾಜ್ ಮಾಡ್ತಾರೆ. ಬಟ್ ಓಕೆ, ಬಟ್ ನಮ್ಗೇನಪ್ಪ ಅಂತಂದರೆ ನಮಗೆ ಇವತ್ತಿನ ಮ್ಯಾಚಲ್ಲಿ ಬೋನ್ಸಿ ಪಿಚ್ಚು. ಬ್ಯಾಟಿಂಗ್ ಲೈನಪ್ ಅಂತೂ ನಿಮ್ಗೆ 8ವರೆಗೂ ಬ್ಯಾಟಿಂಗ್ ಲೈನಪ್ ಆಡ್ತಾರೆ. ಭುವನೇಶ್ ಕುಮಾರ್ ಬ್ಯಾಟಿಂಗ್ ಅದು ಸುಮ್ಮತಿಗೆ ಬಂದು ಹೊಡೆಯೋಂಥ ಕೆಪಾಸಿಟಿ ಇದೆ ಇವತ್ತು. ಮೈಂಡ್ ಸೆಟ್ ಏನಪ್ಪ ಅಂದರೆ ಇಸ್ ಬೌಲರ್ಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಹೌದೌದು, RCB 100% RCB ಗೆಲ್ಲುತ್ತೆ. 2ನೇ ಸತಿ ನಮ್ಮದೇ ಕಪ್ ಇದು. ನಿಮ್ದು ಇವತ್ತು RCB ಮತ್ತೆ GT ಮ್ಯಾಚ್ ಇದೆ. ಕ್ರಿಕೆಟ್ ಏನಾದ್ರು ನೋಡ್ತೀರಾ? ಹೌದು ಸರ್, ನೋಡ್ತಾ ಇದ್ದೆ. ಯಾವ ಟೀಮ್ ಇಷ್ಟ ನಿಮಗೆ? RCB ಸರ್. ಯಾಕೆ ಸರ್? ನಾನು 19ನೇ ಸೀಸನ್ನು ನೋಡ್ತಾನೆ ಬಂದಿದ್ದೀನಿ. ಹೀಗಾಗಿ ನನಗೆ RCBನೇ ಇಷ್ಟ ಸರ್. 19 ಸೀಸನ್ ನೋಡ್ತಾ ಇದ್ದೀರಿ. ಫಸ್ಟ್ ಸೀಸನ್ ಇಂದ ಈ ಸೀಸನ್ ವರೆಗೂ ಏನಿಲ್ಲ ಬದಲಾವಣೆ ಸರ್? ಮೊದಲೇಕೆ RCBಯಲ್ಲಿ ಅಂದರೆ ಬರೀ ಐಕಾನ್ ಪ್ಲೇಯರ್ಸ್ ಅಷ್ಟೇ, ಅವ್ರ ಮೇಲೆ ಅಷ್ಟೇ ಡಿಪೆಂಡ್ ಇರ್ತಿತ್ತು. ಕ್ರಿಸ್ ಗೇಲು, ABD, ವಿರಾಟ್ ಕೊಹ್ಲಿ. ಅವ್ರು ಆಡಲಿಲ್ಲ ಅಂದರೆ RCB ಫ್ಲಾಪ್ ಆಗ್ತಿತ್ತು. ಬಟ್ ಇವಾಗ ಆ ಥರ ಇಲ್ಲ. ಎಲ್ಲರೂ ಕನ್ಸಿಸ್ಟೆಂಟ್ ಆಗಿ ಆಡ್ತಾ ಇದ್ದಾರೆ ಸರ್. ಒಬ್ಬರು ಫೇಲ್ ಆದರೂ ಇನ್ನೊಬ್ರು ಆಡ್ತಾ ಇದ್ದಾರೆ. ಕೊಹ್ಲಿ ಔಟ್ ಆದರೆ ರಜತ್ ಆಡ್ತಾ ಇದ್ದಾರೆ, ಇಲ್ಲ ದೇವದತ್ ಪಡಿಕ್ಕಲ್ ಆಡ್ತಾ ಇದ್ದಾರೆ, ಇಲ್ಲ ಕೃಣಾಲ್ ಪಾಂಡೆ ಆಡ್ತಾ ಇದ್ದಾರೆ, ಟೀಮ್ ಡೇವಿಡ್ ಆಡ್ತಾ ಇದ್ದಾರೆ. ಎಲ್ಲರೂ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಹೀಗಾಗಿ ಟಾಪ್ 1ನಲ್ಲಿ ಈ ಸಲ RCB ಬಂದು ಫೈನಲ್ಲು ಬಂದಿದೆ. ಫೈನಲಲ್ಲೂ ಚೆನ್ನಾಗಿ ಆಡಿ ಕಪ್ ಈ ಸಲನೂ ನಮ್ಮದೇ ಅಂತ ಅನಿಸ್ತಾ ಇದೆ ಸರ್. ಫೇವ್ರೇಟ್ ಯಾರು ಈ ಥರ ಇವ್ರು ಪರ್ಫಾರ್ಮೆನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಿಮಗೆ ಫೇವ್ರೇಟ್ ಪ್ಲೇಯರ್? ರಜತ್ ಪಟೇದಾರ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ನಂದು. ಹೌದು, ನಿಮ್ಮ ಫೇವ್ರೇಟ್ ಪ್ಲೇಯರ್ ಅವರೇನು? ಹೌದು ಸರ್, ವಿರಾಟ್ ಕೊಹ್ಲಿ ಮತ್ತು ರಜತ್ ಪಟೇದಾರ್ ನನ್ನ ಫೇವ್ರೇಟ್. ನಿಮ್ಮ ಹೆಸರು? ಸೋಮನಗೌಡ ಅಂತ. ಯಾವ ಫೇವ್ರೇಟ್? RCB ಡೌಟೇ ಬೇಡ, ಆಲ್ವೇಸ್ RCB. ಹೌದಾ? ಯಾಕೆ RCB ಅಂದ್ರೆ ಇಷ್ಟ? ಲಾಯಲ್ಟಿ, ಅಗ್ರೆಷನ್ಸ್, ವಿರಾಟ್. ಹಾಗಾಗಿ ನಮ್ಮ ಬೆಂಗಳೂರು ಟೀಮು, ಹಂಗಾಗಿ ತುಂಬಾ ಇಷ್ಟ. ಈ ಮ್ಯಾಚ್ ನೋಡ್ತೀಯಾ? ಯಾವಾಗಿಂದ ನೋಡ್ತಾ ಇದ್ದೀರಾ ಮ್ಯಾಚ್? ಯಾವಾಗ್ಲೂ ನೋಡ್ತೀನಿ, ಯಾವತ್ತೂ ಬಿಟ್ಟಿಲ್ಲ. ಎಲ್ಲಾ ಸೀಸನ್ಸ್ ಎಲ್ಲಾ ಮ್ಯಾಚ್ಗಳನ್ನು ನೋಡ್ತಿರ್ತೀನಿ RCBದು. ನೋಡ್ತಾ ಇರ್ತೀವಿ. ಹಾ, ಹೌದು. ಅಂದ್ರೆ ನಿಮ್ಮ ಫೇವ್ರೇಟ್ ಪ್ಲೇಯರ್? ವಿರಾಟ್, ನಮ್ಮ ಕರ್ನಾಟಕದ ಹುಡುಗ ದೇವದತ್ ಪಡಿಕ್ಕಲ್. RCB ಟೀಮ್ ಅಂದ್ರೇನೆ ಫೇವ್ರೇಟ್, ಬಟ್ ಆದ್ರೂ ವಿರಾಟ್, ದೇವದತ್ ಪಡಿಕ್ಕಲ್ ತುಂಬಾ ಇಷ್ಟ. ಅಂದ್ರೆ ತುಂಬಾ ಇಷ್ಟ. ಹಾ, ಇವತ್ತು ಯಾರು ಫೇವ್ರೇಟ್? ಚೆನ್ನಾಗಿ ಯಾರು ಆಡ್ತಾರೆ ಇವತ್ತು ಬ್ಯಾಟಿಂಗ್ ಅಲ್ಲಿ? ವಿರಾಟ್ ಸೆಂಚುರಿ ಹೊಡಿಬೇಕು ಅನ್ನೋದು ತುಂಬಾ ವಿಶ್ ಇದೆ. ನಮ್ ಕರ್ನಾಟಕದ ಹುಡುಗ ಹೆಸರು ಮಾಡ್ಬೇಕು, ರಜತ್ ಚೆನ್ನಾಗಿ ಆಡ್ಬೇಕು. ಆಲ್ಮೋಸ್ಟ್ ಎಲ್ಲ ನಮ್ಮ ಫಾರ್ಮೇ ಚೆನ್ನಾಗಿದೆ. ಭುವನೇಶ್ವರ್ ಬೌಲಿಂಗ್ ಚೆನ್ನಾಗಿ ಆಗ್ಬೇಕು, ಹೇಸಲ್ವುಡ್ ಚೆನ್ನಾಗಿ ಆಡ್ತಾನೆ. ಫೀಲ್ಡಿಂಗ್ ಅಂತ ಬಂದ್ರೆ ಟೀಮ್ ಡೇವಿಡ್ ಅವರೆಲ್ಲ ತುಂಬಾ ಚೆನ್ನಾಗಿ ಕ್ಯಾಚಸ್ ಎಲ್ಲ ಹಿಡಿತಾರೆ. ಇನ್ನ ಚೆನ್ನಾಗಿ ಆಡ್ಬೇಕು. ಮೊನ್ನೆ